ಒಮ್ಮೆ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಪ್ರವಾದಿ ಪೈಗಂಬರ್ ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕೇಳುತ್ತಾರೆ, ಓ ಪ್ರವಾದಿ ವರಿಯರೇ, ಯಾಕಾಗಿ ಉಪವಾಸದ ತಿಂಗಳಿಗೆ ರಮಲಾನ್ ಎಂಬ ಹೆಸರು ಬಂದದ್ದು? ಪ್ರತ್ಯುತ್ತರವಾಗಿ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಓ ನನ್ನ ಆಯಿಷಾ, ರಮಲಾನ್ ಎಂಬುದು ಒಬ್ಬ ಸತ್ಯವಿಶ್ವಾಸಿಯ ಎಲ್ಲ ಪಾಪಗಳನ್ನು ಭಸ್ಮ ಮಾಡುವ, ಆತನ ಪಾಪಗಳನ್ನು ಮನ್ನಿಸುವ ತಿಂಗಳಾಗಿದೆ ರಮಲಾನ್ ತಿಂಗಳು ಎಂಬುದು. ಆದುದರಿಂದ ನಾವು ಸೃಷ್ಟಿಕರ್ತ ಅಲ್ಲಾಹನಲ್ಲಿ ನಮ್ಮ ಪಾಪಗಳನ್ನು ಮನ್ನಿಸಲಿಕ್ಕೋಸ್ಕರವಾಗಿ ಯಾವಾಗಲೂ ಬೇಡುತ್ತಿರಬೇಕು. ತೌಬ ಮಾಡುವ ಯುವಕನನ್ನು ಹೊಗಳುತ್ತಾ ತನ್ನ ಮಲಕುಗಳೊಂದಿಗೆ ಅಲ್ಲಾಹು ಹೇಳುವನು, ಓ ನನ್ನ ಮಲಕುಗಳೇ, ನೋಡಿರಿ, ನನ್ನ ದಾಸ ನನಗಾಗಿ ತನ್ನ ಶರೀರದ ವಾಂಛೆಗಳನ್ನು ತ್ಯಜಿಸುತ್ತಿದ್ದಾನೆ. ಆದುದರಿಂದ ಒಬ್ಬ ಸತ್ಯವಿಶ್ವಾಸಿಗೆ ಸರ್ವ ರೀತಿಯಲ್ಲೂ ಸದ್ಗುಣವಂತರಾಗಿ ಬದಲಾಗಲು ಕಾರಣವಾಗುವ ತಿಂಗಳಾಗಿದೆ ರಮಲಾನ್ ತಿಂಗಳು ಎಂಬುದು.